ಲೋಕಸಭಾ ಎಲೆಕ್ಷನ್ನ ಮುಹೂರ್ತ ಫಿಕ್ಸ್ ಆಗಿದೆ. 7 ಹಂತದಲ್ಲಿ ದೇಶದಲ್ಲಿ ಎಲೆಕ್ಷನ್ ನಡೆಯೋದಕ್ಕಿದೆ. ಕರ್ನಾಟಕದಲ್ಲಿ 2 ಮತ್ತು 3ನೇ ಹಂತ, ಅಂದರೆ ಕರ್ನಾಟಕದಲ್ಲಿ 2 ಹಂತದಲ್ಲಿ ಎಲೆಕ್ಷನ್ ನಡೆಯುತ್ತೆ. ದೇಶದಲ್ಲಿ 2 ಮತ್ತು 3ನೇ ಹಂತ, ಕರ್ನಾಟಕದಲ್ಲಿ 2 ಹಂತ. ಏಪ್ರಿಲ್ 26 ಮೊದಲ ಹಂತದ ಮತದಾನ 14 ಲೋಕಸಭಾ ಕ್ಷೇತ್ರಗಳಿಗೆ. ಮೊದಲ ಹಂತಕ್ಕೆ ಮಾರ್ಚ್ 28ನೇ ತಾರೀಕಿನಿಂದ ನಾಮಪತ್ರ ಸಲ್ಲಿಸುವುದಕ್ಕೆ ಅವಕಾಶ ಇದೆ. ಏಪ್ರಿಲ್ 4ನೇ ತಾರೀಕು ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಕೊನೆಯ ದಿನ. ಏಪ್ರಿಲ್ 5ನೇ ತಾರೀಕು ಸ್ಕ್ರೂಟಿನಿ ಅಂದರೆ ನಾಮಪತ್ರಗಳ ಪರಿಶೀಲನೆ ನಡೆಯುತ್ತೆ. ಏಪ್ರಿಲ್ 8ರಂದು ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಕೊನೆಯ ದಿನ. ಜೂನ್ 4ರಂದು ಮತ ಎಣಿಕೆ ನಡೆಯುತ್ತೆ. ಅಂದರೆ ಅದು 543 ಕ್ಷೇತ್ರಗಳಿಗೂ ಕೂಡ ಒಂದೇ ದಿನ ಮತ ಎಣಿಕೆ ನಡೆಯುತ್ತೆ. ಜೂನ್ 4ನೇ ತಾರೀಕು. 2ನೇ ಹಂತದಲ್ಲಿ ಎಲೆಕ್ಷನ್ ನಡೆಯುವಂಥ 14 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆಯೂ ಕೂಡ ಆ ಡೀಟೇಲ್ ಕೂಡ ನೀವು ನೋಡ್ತಾ ಇದ್ದೀರಿ. 2ನೇ ಹಂತದಲ್ಲಿ ನಡೆಯುವಂಥ ಉತ್ತರ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ 2ನೇ ಹಂತ ಮೇ 7ನೇ ತಾರೀಕು. ಏಪ್ರಿಲ್ 12ಕ್ಕೆ ನಾಮಪತ್ರ ಸಲ್ಲಿಸೋದಕ್ಕೆ ಅವಕಾಶ ಸ್ಟಾರ್ಟ್ ಆಗುತ್ತೆ. ಏಪ್ರಿಲ್ 19ನೇ ತಾರೀಕು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ. ಏಪ್ರಿಲ್ 20 ನಾಮಪತ್ರಗಳ ಪರಿಶೀಲನೆ ಸ್ಕ್ರೂಟಿನಿ ಆಗುತ್ತೆ. 22ನೇ ತಾರೀಕು ಒಂದು ವೇಳೆ ಅಭ್ಯರ್ಥಿ ನಾಮಪತ್ರ ವಾಪಸ್ ಪಡೀತೀನಿ ಅಂತ ಬಯಸಿದ್ರೆ ಅವತ್ತು ಕೊನೆಯ ದಿನ. 4ನೇ ತಾರೀಕು ರಿಸಲ್ಟ್ ಪ್ರಕಟವಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ, ಅಂದರೆ ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ಏನಾಗಿದೆ ಅನ್ನೋ ಡೀಟೇಲ್ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಜಗದೀಶ, ತಾವಾಗಲೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ. ಒಂದು ದೆಹಲಿಯ ಸಿಂಹಾಸನ ಲಕ್ನೋದಲ್ಲಿ ರೆಡಿ ಆಗತ್ತೆ ಅನ್ನುವಂಥ ಮಾತಿದೆ. ಸೊ ಉತ್ತರ ಪ್ರದೇಶದಲ್ಲಿ ಎಷ್ಟು ಹಂತದಲ್ಲಿ ಎಲೆಕ್ಷನ್ ಆಗುತ್ತೆ, ಯಾವ ರೀತಿಯಲ್ಲಿ ಡಿವೈಡ್ ಮಾಡಿಕೊಳ್ಳಲಾಗಿದೆ 80 ಲೋಕಸಭಾ ಕ್ಷೇತ್ರಗಳನ್ನ? ರಕ್ಷತ್, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ ಮತ್ತೆ ಬಿಹಾರ ಈ 3 ರಾಜ್ಯಗಳಲ್ಲೂ ಸಹಿತ 7 ಹಂತಗಳಲ್ಲಿ ಮತದಾನ ಆಗುತ್ತೆ. ಆದ್ರೆ ಉತ್ತರ ಪ್ರದೇಶದಲ್ಲಿ ಮೊದಲ ಏನಂತಂದ್ರೆ ಹಂತದಲ್ಲಿ, ಅಂದ್ರೆ ಫಸ್ಟ್ ಸ್ಟೇಜ್ ಅಲ್ಲಿ ಆಗುವಂತದ್ದು 8 ಕ್ಷೇತ್ರಗಳಿಗೆ ಮತದಾನ ಆಗುತ್ತೆ. 2ನೇ ಹಂತದಲ್ಲಿ 8 ಕ್ಷೇತ್ರ, 3ನೇ ಹಂತದಲ್ಲಿ 10, 13, 14, 14, 13 ಈ ರೀತಿಯಾಗಿ ಏನಂತಂದ್ರೆ ಒಟ್ಟು 80 ಲೋಕಸಭಾ ಕ್ಷೇತ್ರಗಳಿಗೂ ಸಹಿತ ಡಿವೈಡ್ ಮಾಡಿಕೊಳ್ಳಲಾಗಿದೆ. ಯಾಕಂದ್ರೆ ಪ್ರತಿ ಬಾರಿಯೂ ಸಹಿತ ಉತ್ತರ ಪ್ರದೇಶವನ್ನ ಅತಿ ದೊಡ್ಡದಾದಂತಹ ರಾಜ್ಯ ಆಗಿರುವಂತಹ ಕಾರಣಕ್ಕಾಗಿ 7 ಫೇಸ್ಗಳಲ್ಲೂ ಸಹಿತ ಅಲ್ಲಿ ಚುನಾವಣೆ ನಡೆಯುತ್ತೆ. ಅದೇ ರೀತಿಯಾಗಿ ಈ ಬಾರಿಯೂ ಸಹಿತ 2024ರ ಲೋಕಸಭಾ ಚುನಾವಣೆ ನಡೀತಾ ಇದೆ. ಬಹಳಷ್ಟು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಪಶ್ಚಿಮ ಬಂಗಾಳ ವಿಚಾರ. ಯಾಕಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಬಹುತೇಕ 3 ಹಂತ ಅಥವಾ 4 ಹಂತಗಳಲ್ಲಿ ಚುನಾವಣೆ ನಡೀತಾ ಇತ್ತು ಪ್ರತಿ ಬಾರಿಯೂ ಸಹಿತ. ಆದ್ರೆ ಈ ಬಾರಿ 7 ಹಂತಗಳಲ್ಲಿ ಚುನಾವಣೆ ಮಾಡೋದಕ್ಕೆ ಈ ಬಾರಿ ಚುನಾವಣಾ ಆಯೋಗ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಮೊದಲ ಹಂತ ಮತ್ತೆ 2ನೇ ಹಂತದಲ್ಲಿ 3 ಕ್ಷೇತ್ರಗಳಿಗೆ ಚುನಾವಣೆಯನ್ನ ಮಾಡಿ ತದನಂತರ ಅದನ್ನ 4, 5, 6, 7 ಹಂತಗಳಿಗೂ ಸಹಿತ ವಿಸ್ತಾರ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ನೀವು ಲಾಸ್ಟ್ ಸ್ಟೇಜ್ ಗಳನ್ನ ನೋಡ್ತಾ ಹೋದ್ರೆ 5, 6, 7 ಈ 3 ಹಂತಗಳ ಸ್ಟೇಜ್ ಗಳನ್ನ ನೋಡ್ತಾ ಹೋದ್ರೆ ಆ ಸಂದರ್ಭದಲ್ಲೇ 7, 8, 9 ಕ್ಷೇತ್ರಗಳಿಗೆ ಏನೋ ಇದು ಮತದಾನ ನಡೆಯುತ್ತೆ. ಕಾರಣ ಏನು ಅಂತಂದ್ರೆ ಯಾಕೆ ಪಶ್ಚಿಮ ಬಂಗಾಳವನ್ನು ಈ ಬಾರಿ ಇಷ್ಟು ದೊಡ್ಡ ಮಟ್ಟಕ್ಕೆ ಅಂತಂದ್ರೆ 7 ಹಂತಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಂದ್ರೆ ಇತ್ತೀಚೆಗೆ ನಡೆದಿರತಕ್ಕಂತಹ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ನಡೆದಿರತಕ್ಕಂತಹ ಅತಿ ದೊಡ್ಡ ಹಿಂಸಾಚಾರ, ಅದು ಚುನಾವಣೆಯ ನಂತರ ಆಗಿರ್ಬೋದು ಅಥವಾ ಚುನಾವಣೆಯ ಪೂರ್ವದಲ್ಲಾಗಿರ್ಬೋದು, ಅದು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಇಡೀ ರಾಷ್ಟ್ರ ಮಟ್ಟದಲ್ಲೇ ಚುನಾವಣಾ ಆಯೋಗಕ್ಕೆ ಕ್ವಶನ್ ಮಾಡುವಂತಹ ಮಟ್ಟಿಗೆ ಅಲ್ಲಿ ಹಿಂಸಾಚಾರ ನಡೆಯುತ್ತೆ. ಬಹಳಷ್ಟು ಜನ ಸಾವಿಗೀಡಾಗ್ತಾರೆ. ಅದಾದ್ಮೇಲೆ ಸುಪ್ರೀಂ ಕೋರ್ಟ್ಗೂ ಸಹಿತ ಪ್ರಕರಣವನ್ನು ಬರುತ್ತೆ. ಇಷ್ಟೆಲ್ಲ ಆಗಿರುವಂತಹ ಕಾರಣಕ್ಕಾಗಿ ಬಹಳಷ್ಟು ಸೂಕ್ಷ್ಮವಾದಂತಹ ಪ್ರದೇಶ ಅಂತ ಪರಿಗಣಿಸಿ ಈ ಬಾರಿ ಪಶ್ಚಿಮ ಬಂಗಾಳವನ್ನ 7 ಹಂತಗಳಲ್ಲಿ ಚುನಾವಣೆ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಮತ್ತೆ ಅದರ ಜೊತೆಗೆ ಬಿಹಾರ ರಾಜ್ಯವನ್ನು ಸಹಿತ ಏನಂದ್ರೆ 7 ಹಂತಗಳಲ್ಲಿ ಚುನಾವಣೆ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಕಾರಣ ಏನು ಅಂತಂದ್ರೆ ಇಲ್ಲಿ ನಡೀತಿರ್ತಕ್ಕಂತಹ ಅತಿ ದೊಡ್ಡ ಮಟ್ಟದಲ್ಲಿ ಏನಂತಂದ್ರೆ ಹಿಂಸಾಚಾರವೇ ಇದಕ್ಕೆ ಮೂಲವಾದಂತಹ ಕಾರಣ ಅನ್ನುವಂತಹ ವಿಚಾರವನ್ನ ಈಗಾಗಲೇ ಚುನಾವಣಾ ಆಯೋಗ ಹೇಳಿದೆ. ಅದಕ್ಕೆ ಬೇಕಾಗಿರ್ತಕ್ಕಂತಹ ತಯಾರಿ ಮತ್ತೆ ಅದರ ಜೊತೆಗೆ ಅಂದ್ರೆ ಕೇಂದ್ರ ಮೀಸಲು ಪಡೆಗಳನ್ನ ಒಂದು ಕಡೆ ಒಂದು ಫೇಸ್ ಇಂದ ಚುನಾವಣೆ ಮುಗಿತು ಅಂದ್ರೆ ಮತ್ತೊಂದು ಫೇಸಿಗೆ ಹೋಗಬೇಕು ಅಂದ್ರೆ ಅವರಿಗೆ ಕಾಲಾವಕಾಶ ಬೇಕಾಗುತ್ತೆ. ಆ ಕಾಲಾವಕಾಶಕ್ಕೂ ಸಹಿತ ಈ ಬಾರಿ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಆ ಮೂಲಕವಾಗಿ ಚುನಾವಣಾ ಆಯೋಗ ಈ ಬಾರಿ ಬಹಳಷ್ಟು ಶಾಂತಿಯುತವಾಗಿ ಮತದಾನವನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇದೆ. ಹಾಗಾದ್ರೆ ಯಾವೆಲ್ಲ ಏನಂದ್ರೆ ಹಂತಗಳಲ್ಲಿ ಎಷ್ಟೆಷ್ಟು ನೀವು ಏನಂದ್ರೆ ಮತದಾನ ನಡೆಯುತ್ತೆ, ಎಷ್ಟು ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತೆ ಅಂತ ನೋಡ್ತಾ ಹೋದ್ರೆ ದಕ್ಷಿಣ ಭಾರತದಲ್ಲಿ ಮೊದಲ ಹಂತ ಮತ್ತೆ 2ನೇ ಹಂತ. ಜಗದೀಶ್, ಬರ್ತೀನಿ, ಇನ್ನಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೋತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.